ಹಾಗಾಯ್ಸ್ ಬ್ಯಾಕ್ ಟು ಪರ್ಸನ್ ನನ್ನ ಯೂಟ್ಯೂಬ್ ಚಾನಲ್ ಗಾಯ್ಸ್. ನಿನ್ನೆ RCB ಗೆದ್ದಿರೋ ಖುಷಿಲೇ ಇರ್ತೀರಾ ಅಂತ ಗೊತ್ತು ಎಲ್ಲ RCB ಫ್ಯಾನ್ಸ್ಗಳು. ಸೊ RCB ಫ್ಯಾನ್ಸ್ಗಳಿಗೆ ಇನ್ನಷ್ಟು ಖುಷಿ ಕೊಡುವಂತ ಸುದ್ದಿ ಇವಾಗ ಬರ್ತಾ ಇದೆ. ಅದು ಏನಂತಂದ್ರೆ ನಮ್ಮ RCB ತಂಡ ವಿಕ್ಟ್ರಿ ಪರೇಡ್ ಮಾಡ್ತಾ ಇದೆ. ಅದು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಯಾವ ಟೈಮಲ್ಲಿ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡೋಣ ಬನ್ನಿ. ಅದಕ್ಕೆ ಮುಂಚೆ ಇನ್ನೂ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಂತ ಹೇಳ್ತಾ ಬನ್ನಿ ಇವಾಗ ಯಾವಾಗ ಮಾಡ್ತಾರೆ ವಿಕ್ಟ್ರಿ ಪರೇಡ್ ಅಂತ ನೋಡ್ಕೊಬರೋಣ. ಸೊ ಗೈಸ್, ಮೊದಲನೇದಾಗಿ ನಮಗೆ ಇವತ್ತು ಒಂದು ರಜಾ ಅನ್ನೋದು ಕೊಟ್ಬಿಡ್ಬೇಕು. ಆಕ್ಚುಲಿ ನಮ್ಮ CM ಸಿದ್ದರಾಮಯ್ಯ ಸರ್ಗೆ ಹೇಳಿದ್ವಪ್ಪ, ಒಂದು ಪೆಟಿಷನ್ ಹಾಕೋದು RCB ಗೆದ್ರೆ ಒಂದು ರಜಾ ಕೊಟ್ಬಿಡಿ ಮಾಡನೇ ದಿನ. ಯಾಕೆ ಅಂತಂದ್ರೆ ನಮ್ಮ ಸಿಟಿ ಫುಲ್ಲು ಒಂದು ರೌಂಡ್ ಪೆರೇಡ್ ಕಪ್ನ ಹಿಡ್ಕೊಂಡು ವಿರಾಟ್ ಕೊಹ್ಲಿ ಅವ್ರು ಬರ್ತಾ ಇದ್ರೆ ನಾವು ಅದನ್ನ ಚಿಯರ್ ಅಪ್ ಮಾಡೋದಕ್ಕೆ, ಅದನ್ನ ಸೆಲೆಬ್ರೇಷನ್ ಮಾಡೋದಕ್ಕೆ ಒಂದು ಹಬ್ಬ ಅಂತಾನೆ ಹೇಳ್ಬೋದು ನನ್ನ ಪ್ರಕಾರ ಇದು. ಸೊ ಒಂದು ಟೀಮ್ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿದ್ದೇನಪ್ಪ ಅಂತಂದ್ರೆ ಇನ್ನು ವಿರಾಟ್ ಕೊಹ್ಲಿ ಅವರು ಹೇಳ್ತಾ ಇದ್ರು ನಿನ್ನೆ ನೈಟಲ್ಲಿ ಕುತ್ಕೊಂಡು, ನಾವು ಯಾವಾಗ ಬೆಂಗಳೂರಿಗೆ ಹೋಗ್ತೀವೋ ಬೆಂಗಳೂರು ಮಧ್ಯದಲ್ಲಿ ಸೆಲೆಬ್ರೇಷನ್ ಡಿಫ್ರೆಂಟ್ ಆಗಿರುತ್ತೆ. ವಿರಾಟ್ ಕೊಹ್ಲಿ ಅದನ್ನ ಬಾಯ್ ಬಿಟ್ಟು ಹೇಳ್ತಾ ಇದ್ರು, ವೈಟಿಂಗ್ ಫಾರ್ ದೆಮ್ ಟು ಗೋ ಅಂಡ್ ಸೆಲೆಬ್ರೇಟ್ ಮಾಡೋದಕ್ಕೆ ಅಲ್ಲಿ ಮಧ್ಯದಲ್ಲಿ ಬೆಂಗಳೂರು ಪೀಪಲ್ ಅಂತ. ಸೊ ನನ್ನ ಪ್ರಕಾರ ಇವತ್ತು ಆಲ್ರೆಡಿ ಅವರು ಎಂಟ್ರಿ ಆಗಿದ್ದಾರೆ. ಒಂದೇನಪ್ಪ ಅಂದ್ರೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಪೆರೇಡ್ ಅಂತಂದ್ರೆ 3:30 ಪೆರೇಡ್ ಸ್ಟಾರ್ಟ್ ಆಗುತ್ತೆ. ಎಲ್ಲಿಂದ ಎಲ್ಲಿಗಪ್ಪ ಅಂತಂದ್ರೆ ಅದು ವಿಧಾನಸೌಧದಿಂದ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ತನಕನೂ ಆ ಒಂದು ರ್ಯಾಲಿ ಇರುತ್ತೆ. ಸೊ ನೀವೇನಾದ್ರೂ ಆ ರೂಟ್ ನ ಬಳಸಿ ಆಫೀಸ್ ಇಂದ ಬರ್ತಾ ಇದ್ದೀರಾ, ಇಲ್ಲ ಕೆಲವರೆಲ್ಲೋ ಅಲ್ಲಿ ಆಚೆಗೀಚೆ ಹೋಗಿರ್ತೀರ ಅಂದ್ರೆ ದಯವಿಟ್ಟು ಆ ರೂಟ್ ನ ನೀವು ದಯವಿಟ್ಟು ಕಟ್ ಆಫ್ ಮಾಡಿ. ಯಾಕೆ ಅಂದ್ರೆ ನಿಮಗೆ 2-3 ಅವರ್ ಅಂತೂ ಫುಲ್ ಟ್ರಾಫಿಕ್ ಆಗ್ಬಿಡುತ್ತೆ. ಫುಲ್ ಕೆಂಪು ಮಯ ಅಂತಾನೆ ಹೇಳ್ಬೋದು. ರೆಡ್ 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 ಎಲ್ಲ ರೆಡ್ ಆಗಿರುತ್ತೆ. ಆಕ್ಚುಲಿ ಅಲ್ಲೆಲ್ಲ ಗ್ರೀನರಿ ಇದೆ. ಸೊ ಇವತ್ತು ಮಾತ್ರ ರೆಡ್ ಆಗಿರುತ್ತೆ ಅಲ್ಲಿ ನನ್ನ ಪ್ರಕಾರ. ಸೊ ಇನ್ ಕೇಸ್ ನೀವೇನಾದ್ರೂ ಅಲ್ಲಿ ಹೋಗಿದ್ರೆ ದಯವಿಟ್ಟು ಪರೇಡ್ ನ ಅಟೆಂಡ್ ಮಾಡಿ ಗುರು. ನಮ್ಮ RCB ಅಭಿಮಾನಿಗಳ ಬಳಗ ಒಂದು ಅರ್ಜೆಂಟಿನಾದ ನೋಡಿದ್ದೆ ಗುರು, ಫುಲ್ ಲೈನ್ ಜನಗಳು ನಿಂತ್ಕೊಂಡಿರ್ತಾರಲ್ಲ ಆ ತರಾನೇ T20 ವರ್ಲ್ಡ್ ಕಪ್ ಅಲ್ಲಿ ಗೆದ್ದಾದ್ಮೇಲೆ ಮುಂಬೈಯಲ್ಲಿ ಮಾಡಿದ್ರು. ಬಟ್ ನಮ್ಗೆ ಬೆಂಗಳೂರಲ್ಲಿ ಬಂದಿರಲಿಲ್ಲ. ಬೆಂಗಳೂರು ಕಪ್ ಗೆದ್ಮೇಲೆ ಮುಂಬೈಗಿಂತನೂ ಜಾಸ್ತಿ ಜನಗಳು ಸೇರ್ಸೋಣ, ನಾವು ಕೂಡ ಹೋಗೋದಕ್ಕೆ ಟ್ರೈ ಮಾಡ್ತೀವಿ ಗುರು. ನನ್ನ ಪ್ರಕಾರ ಜನಸಾಗರ ಸಿ ಆಫ್ ರೆಡ್ ಆರ್ಮಿ ಅಂತ ಕರೀತಾರೆ ಗೊತ್ತಾ, ಆ ಥರ ಬಂದಿರುತ್ತೆ. ಎಲ್ಲರೂ ಮಾತ್ರ ವಿರಾಟ್ ಕೊಹ್ಲಿ ಅವ್ರನ್ನ ಅಪ್ರಿಷಿಯೇಟ್ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಸೊ ಆ್ಯಂಡ್ ಅದ್ರ ಜೊತೆಗೆ ನಮ್ಮ ರಾಪ ಅವ್ರಿಗೂ ಒಂದು ಅಪ್ರಿಷಿಯೇಷನ್ ಮಾಡೋಣ ಗುರು. ಏನು ಗುರು, ಮೊದಲನೇ ಇನ್ನಿಂಗ್ಸ್ ಅಂದ್ರೆ ಫಸ್ಟ್ ಟೈಮ್ ಅವರು ಕ್ಯಾಪ್ಟನ್ಸಿ ಅಲ್ಲಿ 100 ಕಪ್ನ ಗೆದ್ದಿದ್ದು. ಲೈಕ್ ಇಂಜುರಿ ರಿಪ್ಲೇಸ್ಮೆಂಟ್ ಬಂದಿದ್ದು ನಮ್ಮ RCB ತಂಡಕ್ಕೆ ಕ್ಯಾಪ್ಟನ್ ಆದ್ರು. ಸೊ ಅವ್ರು ಏನು ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ ಈ ವರ್ಷ. ಐ ಮೀನ್ ನಿಮ್ಗೆ ಗೊತ್ತಿರೋ ಹಾಗಿದ್ರೆ ಇಂಜುರಿಯಿಂದ ಅಂದ್ರೆ ಬಂದಿದ್ದು, ರಿಟರ್ನ್ ಬಂದಿದ್ದು, ಅದೇ ರಿಪ್ಲೇಸ್ಮೆಂಟ್ ಆಗಿ. ಅದಾದ್ಮೇಲೆ ನೆಕ್ಸ್ಟ್ ಅವ್ರಿಗೆ ಇಂಜುರಿ ಆಗಿತ್ತು, ಸರ್ಜರಿ ಆಯಿತು. ಅದಾದ್ಮೇಲೆ ಒಂದು 6 ತಿಂಗಳು ರೆಸ್ಟ್ ತಗೊಂಡು ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು. ಬಟ್ ಅದಾದ್ಮೇಲೆ ಕ್ಯಾಪ್ಟನ್ಸಿ ಕೊಟ್ಟಿದ್ದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ವಿರಾಟ್ ಕೊಹ್ಲಿ ಅವರು ಯಾವಾಗ ರಿಜೆಕ್ಟ್ ಮಾಡ್ತಾರೋ ಈ ಸತಿ ನಾನು ಕ್ಯಾಪ್ಟನ್ಸಿ ಮಾಡೋದೇ ಇಲ್ಲ, ಆಸ್ ಅ ಪ್ಲೇಯರ್ ಆಗಿ ಉಳ್ಕೊಳ್ತೀನಿ ಅಂತ, ಆಗ ಒಂದು ಸ್ವಲ್ಪ ಮ್ಯಾನೇಜ್ಮೆಂಟ್ ಥಿಂಕ್ ಮಾಡಿದ್ದಾರೆ ಯಾರು ಇರ್ಬೋದು ನಮಗೆ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಕ್ಯಾಪ್ಟನ್ ಮೆಟೀರಿಯಲ್ ನಮ್ಮ ರಜತ್ ಪಟ್ಟಿದಾರ್ ಅಂತ ಕ್ಯಾಪ್ಟನ್ ಮೆಟೀರಿಯಲ್ ಯಾಕೆ ಮಾಡಿದ್ರು ಅಂದ್ರೆ ಕಂಪೋಸ್ಡ್ ಆಗಿರ್ತಾರೆ. ಅವರು ಯೂಶಲಿ ನೋಡ್ತಾ ಇದ್ರೆ ಒಂದು ಕ್ರಿಕೆಟಿಂಗ್ ಬ್ರೈನ್ ಕೂಡ ಇದೆ. ಅದ್ರ ಜೊತೆಗೆ ಜಿತೇಶ್ ಶರ್ಮನು ಕೂಡ ಬೆಳೆಸ್ತಾ ಇದ್ದಾರೆ RCB. ಅವರು ಕೂಡ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ. ನನ್ನ ಪ್ರಕಾರ ಕ್ಯಾಪ್ಟನ್ ಅಂಡ್ ವೈಸ್ ಕ್ಯಾಪ್ಟನ್ ಬೋತ್ ಫ್ಯೂಚರ್ ಅಲ್ಲಿ ಇವ್ರನ್ನ ನಾವು ನೋಡೋದು ಸಖತ್ತಾಗಿ ಸಿಗ್ಬೋದು. ಯಾಕಂದ್ರೆ ಇನ್ನು ಅವ್ರನ್ನ ಬಿಡೋದಂತೂ ಮಾತೇ ಇಲ್ಲ. ಇವರಾಗಿರ್ಬೋದು, ಯಶ್ ದಯಾಲ್ ಅವರಾಗಿರ್ಬೋದು. ಅಂಡ್ ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ ನನ್ನ ಪ್ರಕಾರ ಫ್ಯೂಚರ್ ಕಡೆ ಗಮನ ಕೊಡಬೇಕು ಗುರು. ಇನ್ನು ನೆಕ್ಸ್ಟ್ ಸ್ವಸ್ತಿಕ್ ಚಿಕಾರಾ ಮೇಲೂ ನಾವು ಗಮನ ಕೊಡಬೇಕು. ದಿನೇಶ್ ಕಾರ್ತಿಕ್ ಅವ್ರು ಏನಂತ ಹೇಳಿದ್ದಾರೆ ಅಂದ್ರೆ ಅನ್ಪಾಲಿಸ್ಡ್ ಡೈಮಂಡ್ ಅಂತ ಹೇಳಿರೋದು ಸ್ವಸ್ತಿಕ್ ಚಿಕಾರಾನ. ಒಟ್ಟಿನಲ್ಲಿ ಗೈಸ್ ನಿನ್ನೆ ನೈಟ್ ಇಂದ ಮ್ಯಾಚ್ ಗೆದ್ದ ಮೇಲೆ ಬೆಳಿಗ್ಗೆ ನನಗೆ ನಿದ್ದೆ ಬರ್ತಾ ಇಲ್ಲ. ಅಲ್ಲಿ 4 ಗಂಟೆ ತನಕ ನನಗೆ ನಿದ್ದೆ ಇಲ್ಲ. 5 ಗಂಟೆ ಸ್ವಲ್ಪ ನಿದ್ದೆ ಬಂತು, ಮಾಡೋಣ ಅಂತ ಕಣ್ಮುಚ್ತೀನಿ. ಅದೇ ನೆನಪಾಗ್ತಾ ಇದೆ. RCB ಕಪ್ಪೆತ್ತದು, ವಿರಾಟ್ ಕೊಹ್ಲಿ ಅವರು, ABD ಅವರು, ಕ್ರಿಸ್ ಗೇಲ್ ಅವರು, ಈ 3 ಜನ ಅಟ್ ಎ ಟೈಮ್ ಕಪ್ಪೆತ್ತಾರಲ್ಲ, ನನಗೆ ಅದೇ ನೆನಪಾಗ್ತಿತ್ತು. ನನ್ನ ಪ್ರಕಾರ ಯಾವ ಬೆಂಗಳೂರು ಫ್ಯಾನ್ಸ್, ಎಸ್ಪೆಷಲಿ ಕರ್ನಾಟಕ ಫ್ಯಾನ್ಸ್ಗಳಂತೂ ಈ ಒಂದು ದಿನ, ನಿನ್ನೆ ಏನೊಂದು ಕಪ್ಪೆತ್ತಿದ ದಿನ ಗೊತ್ತಾ, ಅದನ್ನಂತೂ ಮರ್ಯಾದೆ ಇಲ್ಲ. ಸೊ ನೆನಪಾಗಿ ಉಳ್ಕೊಳ್ಳುತ್ತೆ. ನಮ್ಮ 18 ನಂಬರ್ನ ಜರ್ಸಿ ಅವ್ರು ವಿನ್ ಆದ್ರು ಗೊತ್ತಾ ನಮ್ಮ ವಿರಾಟ್ ಕೊಹ್ಲಿ ಅವರು. ಅದನ್ನ ಮಾತ್ರ ಯಾರು ಮರೆಯೋಕ್ಕೆ ಆಗಲ್ಲ ಗುರು. ಅದು ಮೆಮೊರಬಲ್ ಡೇ. ನನ್ನ ಪ್ರಕಾರ ಅದನ್ನ ಮ್ಯೂಸಿಯಂ ಇಡಿಸ್ಬೇಕು. ಕಪ್ಪನ್ನ ಎತ್ಕೊಂಡು ಬಸ್ ಮೇಲೆ ಪೆರೇಡ್ ಮಾಡ್ಬೇಕಾದ್ರೆ ದಯವಿಟ್ಟು RCB ಜೊತೆಗೆ ನಮ್ಮ ABD ಅವ್ರದ್ದು ಒಂದು ಚಾಟ್ ಇರ್ಲಿ ಗುರು. ಯಾಕೆ ಅಂತಂದ್ರೆ ABD ಅವರು ಬರ್ತಾರೆ ಹೇಳಿದ್ದಾರೆ. ಆಕ್ಚುಲಿ ನನ್ನ ಫ್ಲೈಟ್ ಇತ್ತು ಅಂತ ಹೇಳಿದ್ರು, ನಿನ್ನೆ ಕ್ಯಾನ್ಸಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೀನಿ ಅಂತಂದ್ರೆ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವ್ರ ಬಿಸ್ಕೆಟ್ ಅಂತೂ ಬಿಡಲ್ಲ, ಕರ್ಕೊಂಡ್ ಬರ್ತಾರೆ. ಬಾ ಗುರು ನೀನು ನಮ್ಮ ಜೊತೆ ಇರಬೇಕು ನೀ ಅಂತ. ವೆಲ್ ಡಿಸರ್ವ್ಡ್ ಗುರು ಆಕ್ಚುಲಿ ಅವರಾಗಿರ್ಲಿ. ನೆನ್ನೆ ಆಮೇಲೆ ಇನ್ನೂ ತುಂಬಾ ಜನ ಯಾರ್ಯಾರು ಲಾಯಲ್ ಫ್ಯಾನ್ಸ್ಗಳು, ಮೊಹಮ್ಮದ್ ಸಿರಾಜ್ ಅವರು ಕೂಡ ಕಂಗ್ರಾಟ್ಸ್ ಮಾಡಿದ್ದಾರೆ ಅವ್ರ ಸ್ಟೋರಿಲಿ ಹಾಕ್ಬಿಟ್ಟು. ಆಮೇಲೆ ತಿಲಕರತ್ನೆ ದಿಲ್ಶಾನ್ ಅವ್ರು ಯಾರು ನೆನಪಿಲ್ಲ ಅವರು 2016 ಅಲ್ಲಿ ಅವರು ಕೂಡ ಆ ಒಂದು ವಿಶ್ನ ಮಾಡಿದ್ದಾರೆ. 2016 ಅಲ್ಲ, RCB ಮಾಲೀಕರಾದಂತ ವಿಜಯ್ ಮಲ್ಯ ಸರ್ ಅವರು ಕೂಡ ವಿಶ್ ಮಾಡಿದ್ದಾರೆ. ಅವ್ರು ವಿಶ್ ಮಾಡದೇ ಇರ್ತಾರೆ. ಅಂಡ್ ಇವನ್ ಅವರ ಮಗ ಕೂಡ ಸಿದ್ಧಾರ್ಥ್ ಮಲ್ಯ ಒಂದು ಪ್ರೈವೇಟ್ ವಿಡಿಯೋ ಮಾಡ್ಬಿಟ್ಟು ಶಾಕ್ ಆಗಿದೆ. ಏನಂತಂದ್ರೆ ಅಲ್ಲು ಅರ್ಜುನ್ ಅವರ ಮಗ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ ಅಂತೆ. ಸೊ ವಿಡಿಯೋ ಮಾಡಿ ಬಿಟ್ಟಿದ್ದಾರೆ. ಆ ಮಗು ಅಳ್ತಾ ಇದೆ, ಬಾಟ್ಲ ನೀರೆಲ್ಲ ತಲೆ ಮೇಲೆಲ್ಲ ಹಾಕೊಂಡು ಅಳ್ತಾ ಇದೆ. ವಿರಾಟ್ ಕೊಹ್ಲಿ ಅವ್ರು ಅಳ್ತಾರ ಅಂದ್ಬಿಟ್ಟು ಎಲ್ಲ ಏನ್ ಕ್ರೇಜ್ ಗುರು. ನೋಡಿ ಅವರೆಲ್ಲೋ ಇರ್ತಾರೆ, ಇಲ್ಲಿ RCB ಸಪೋರ್ಟ್ ಮಾಡ್ತಾರೆ. ಇವನ್ ನೀವು ನೋಡಂಗಿದ್ರೆ ಇಂಗ್ಲೆಂಡ್ ಫಾರ್ಮರ್ PM ಅವ್ರು ಕೂಡ ಬಂದಿದ್ರು ಇಲ್ಲಿ. ಅಂದ್ರೆ ಅವ್ರ ಹೇಳಿದ್ರೆ ಏನಂತಂದ್ರೆ
ಆಮೇಲೆ ಅವರು ವಿರಾಟ್ ಕೊಹ್ಲಿ ಅವ್ರ ಬಿಗ್ಗೆಸ್ಟ್ ಫ್ಯಾನ್ ಅಂತೆ. ಅಂಡ್ ಅದಲ್ಲದೇನೆ ಅವರು ಮದುವೆ ಆಗಿದ್ದು ಬಂದ್ಬಿಟ್ಟು ಬ್ಯಾಂಗ್ಳೂರಿಂದ. ಸೊ ಅದಕ್ಕೋಸ್ಕರ ನಾನು ಬ್ಯಾಂಗ್ಳೂರ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಜೈಶಾ ಪಕ್ಕದಲ್ಲಿ ಕುತ್ಕೊಂಡು ಆಕ್ಚುಲಿ ಅವರು ಸಪೋರ್ಟ್ ಮಾಡ್ತಿದ್ದು. ಜೈಶಾ ಸೈಲೆಂಟ್ ಆಗಿ ನೋಡ್ತಾ ಇದ್ರು, ಇವ್ರು ರಿಷಿ ಅವ್ರು ಕುಣಿತಾ ಇದ್ರು, ಆ ಮನುಷ್ಯ ಮಾತ್ರ ಸುಮ್ಮನೆ ನೋಡ್ತಾ ಇದ್ರು. ನನ್ನ ಪ್ರಕಾರ ನಮಗೆ ಕ್ರೆಡಿಟ್ಸ್ ಅವ್ರಿಗೂ ಹೋಗುತ್ತೆ, ಜೈಶಾ ಅವ್ರಿಗೆ. ಎಲ್ಲೋ ಒಂದ್ ಕಡೆ ವಿರಾಟ್ ಕೊಹ್ಲಿ ಅವ್ರ ಮೇಲೆ ಒಂದ್ ಸ್ವಲ್ಪ ಮನ್ಸು ಬಂದ್ಬಿಡಿದೆ T20 ವರ್ಲ್ಡ್ ಕಪ್ ಆದಲ್ಲಿ ಈ ಮನುಷ್ಯನ್ ಗೆಲ್ಸ್ಬಿಡ ಅಂತ ಗೆಲ್ಸಿರ್ತಾರೆ. ಬಟ್ ಸ್ಟಿಲ್ ಈಕ್ವಲಿ ಟೀಮ್ ಎಫರ್ಟ್ ಇದೆ. ನೀವು ಈ ವರ್ಷ ತಂಡ ಲೆಕ್ಕ ಹಾಕೊಂಡ್ರೆ ಯಾರು ಕೂಡ ಒಬ್ಬರ ಮೇಲೆ ಡಿಪೆಂಡ್ ಆಗಿಲ್ಲ. ವಿರಾಟ್ ಕೊಹ್ಲಿ ಅವ್ರ ಮೇಲೆ ಯೂಶಲಿ ತುಂಬಾ ಡಿಪೆಂಡ್ ಆಗ್ತಾ ಇತ್ತು ಲಾಸ್ಟ್ ಇಯರ್ ಆಗಲಿ, ಲಾಸ್ಟ್ ಇಯರ್ ಆಗಲಿ, ಇಲ್ಲ ಫಾಫ್ ಅವ್ರ ಮೇಲೆ ಡಿಪೆಂಡ್ ಆಗ್ತಾ ಇತ್ತು. ಎಲ್ಲ ಒಂದ್ ಕಡೆ ಫಾಫ್ ಅವ್ರು ಒಂದ್ ಸ್ವಲ್ಪ ಮಿಸ್ ಔಟ್ ಆದ್ರು ಅಂತ ಅನ್ನಿಸ್ತು ನನಗೂ ಪ್ರಕಾರ. ಯಾಕಂದ್ರೆ ಸ್ವಲ್ಪ ನೆನ್ಸ್ಕೊಳ್ಬೇಕಿತ್ತು. ಬಟ್ ಎನಿವೇಸ್ ಯಾಕಂದ್ರೆ ಅವರು ಸದ್ಯಕ್ಕೆ ಟೀಮ್ ಅಲ್ಲಿ ಇರೋದ್ರಿಂದ ಮೇ ಬಿ ಏನೋ ಒಂದು ಬ್ರೀಚ್, ಕೋಡ್ ಆಫ್ ಬ್ರೀಚ್ ಆಗ್ಬೋದೇನೋ ಅಂತ ಕರ್ಸ್ಕೊಂತಿದ್ರೇನೋ. ಎಕ್ಸಾಕ್ಟ್ಲಿ, ಅವರೇ ಬರ್ತಿದ್ರು ಕರ್ಸ್ಕೊಳ್ಳೋದೇನೋ. ಅಂಡ್ ಸಿರಾಜ್ ಅವರು ಕೂಡ ತುಂಬಾ ನೆನ್ಸ್ಕೊಳ್ಬೇಕಾಗುತ್ತೆ ಈ ಸೀಸನ್ ಅಲ್ಲಿ. ಚಹಲ್ ನ ನೆನ್ಸ್ಕೊಳ್ಬೇಕಾಗುತ್ತೆ. ನನ್ನ ಪ್ರಕಾರ ಚಹಲ್ ಅವ್ರ ಪಾಪ ಅನ್ಲಕ್ಕಿಯೆಸ್ಟ್ ಫೆಲೋ ಅಂತ ಹೇಳ್ತೀನಿ. ಯಾಕಂದ್ರೆ ಆಡ್ದಂತ 3 ಸೀಸನ್ ಅಲ್ಲಿ 3 ಫೈನಲಿಸ್ಟ್ ಅಲ್ಲಿ ಸೋತಿರೋದು. ಒಂದು RCB ಗೆ, ಇನ್ನೊಂದು ರಾಜಸ್ಥಾನ್ ರಾಯಲ್ಸ್ ಗೆ, ಇನ್ನೊಂದು ಲೈಕ್ ಪಂಜಾಬ್ ಅವ್ರಿಗೆ. ಒಂದೇ ಒಂದು ಗೆದ್ದಿದ್ದು ಯಾವ್ದಪ್ಪ ಅಂದ್ರೆ ನನಗೆ ಎಲ್ಲೋ ಒಂದ್ ಕಡೆ ಬೇಜಾರಾಗ್ತಾ ಇರೋದು, ಎಲ್ಲೋ 1% ಬೇಜಾರಾಗ್ತಾ ಇರೋದು ಅಂದ್ರೆ ಪಂಜಾಬ್ ಅವರು ವಿನ್ ಆಗ್ಬೇಕಿದೆ. ಯಾಕಂದ್ರೆ ನಮ್ ತರನೇ ಅವರು ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದಾರೆ. ಮೇ ಬಿ ನೆಕ್ಸ್ಟ್ ಇಯರ್ ಅವರು ಗೆಲ್ಲಿ ಅಂತ ನಾನು ಶ್ರೇಯಸ್ ಅಯ್ಯರ್ ಅವ್ರು ಏನಂತ ಹೇಳಿದ್ರು ಗೊತ್ತಾ, ಪೋಸ್ಟ್ ಮ್ಯಾಚ್ ಇಂಟರ್ವ್ಯೂ ಅಲ್ಲಿ, ನಾನು ಇನ್ನೂ ಬಿಟ್ಟಿಲ್ಲ, ನೆಕ್ಸ್ಟ್ ಇಯರ್ ಪಕ್ಕ ಹೊಡಿತೀನಿ ಅಂತ ಹೇಳ್ತಾ ಇದಾರೆ. ಅಷ್ಟು ಕಾನ್ಫಿಡೆಂಟ್ ಇದೆ, ಅಷ್ಟು ಬಿಲೀವ್ ಇದೆ. ಅಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಪಂಜಾಬ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. 6 ಜನ ಅನ್ಕ್ಯಾಪ್ ಪ್ಲೇಯರ್ ನ ನೀವು ತಗೊಂಡ್ಬಂದು ಫೈನಲ್ ಬರೋದಿದೆ ಗೊತ್ತಾ. ಪ್ರಿಯಾಂಶ್ ಆರ್ಯ ಅವರು, ಈ ಎಲ್ಲ ಯಂಗ್ಸ್ಟರ್ಸ್, ಶಶಾಂಕ್ ಸಿಂಗ್, ಯಾರು ಗುರು, ಆಮೇಲೆ ನೆಹಲ್ ವಧೇರಾ ಅವರು, ಯಾರು ನಿಮ್ ಲೆಕ್ಕ ಹಾಕಿದ್ರೆ ಅವರೆಲ್ಲ ಹೆಸರುಗಳೇ ಗೊತ್ತಿರಲ್ಲ. ಹರ್ಪ್ರೀತ್ ಬಾರ್ ಅವ್ರು ಆಗಿರ್ಬೋದು. ಕೇವಲ ಒಂದು 2-3 ಜನ ಅಷ್ಟೇ ಅವ್ರ ಕಡೆ ಕ್ಯಾಪ್ ಪ್ಲೇಯರ್ ಆಗಿದ್ದು. ಇಂಡಿಯನ್ ಕ್ಯಾಪ್ ಅಲ್ಲಿ ಅದೇ ಹರ್ಷದೀಪ್ ಸಿಂಗ್ ಮತ್ತೆ ಶ್ರೇಯಸ್ ಅಯ್ಯರ್ ಅವರು, ಆಮೇಲೆ ಮಾರ್ಕಸ್ ಸ್ಟೋನಿಸ್ ಅವರು. ಇನ್ ಮಿದ್ದವರೆಲ್ಲ ನೋಡಿದ್ರೆ ನಿಮ್ಗಂತ ಪುಡಾಂಗಳೆಲ್ಲ ಏನಿಲ್ಲ ಗುರು, ನಾರ್ಮಲ್ T20 ಪ್ಲೇಯರ್ಗಳನ್ನ. ಬಟ್ ಸ್ಟಿಲ್ ನನ್ನ ಪ್ರಕಾರ ರಿಕಿ ಪಾಯಿಂಟಿಂಗು, ಶ್ರೇಯಸ್ ಅಯ್ಯರ್ ಅವ್ರಿಗೆ ಕ್ರೆಡಿಟ್ಸ್ ಹೋಗೇ ಹೋಗುತ್ತೆ. ಯಾವ ರೀತಿ ಟೀಮ್ ನ ಬಿಲ್ಡ್ ಮಾಡಿದ್ರು, ಟೀಮ್ ಎನ್ವೈರನ್ಮೆಂಟ್ ಯಾವ ರೀತಿ ಬಿಲ್ಡ್ ಮಾಡಿದ್ರು. ಮೇ ಬಿ ನಾವು RCB ಅವ್ರ ಬಗ್ಗೆ ಮಾತಾಡ್ತಾ ಅವ್ರ ಬಗ್ಗೆ ಒಂದು ಸ್ವಲ್ಪ ಕ್ರೆಡಿಟ್ಸ್ ಕೊಡ್ಬೇಕಾಗುತ್ತೆ. ಯಾವ ರೀತಿ ಅವರು ವೇ ಆಫ್ ಇಲ್ಲ ಟಫ್ ಫೈಟ್ ಕೊಟ್ಟಿದ್ದಾರೆ. 190 ಸ್ಕೋರ್ ನ ಲೈಕ್ ಡಿಫೈನ್ ಮಾಡ್ಕೊಳ್ಳೋದು ಸುಮ್ಮನೆ ಅಲ್ಲ RCB. ಅವ್ರಿಗೂ ಕೂಡ ಲೈಕ್ ಫಸ್ಟ್ ಬ್ಯಾಟಿಂಗ್ ಆಡ್ಬೇಕಾದ್ರೆ ಪಂಜಾಬ್ ಅವರು ನೀಟಾಗಿ ಕಟ್ ಹಾಕೊಂಡಿದ್ದಾರೆ. ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಆಕ್ಚುಲಿ ನೀವು ನೋಡಾಗಿದ್ರೆ ತುಂಬಾ ಒಂದು ಟ್ರೋಲ್ಗಳು ಬರ್ತಾ ಇದೆ. ಅಂದ್ರೆ ಮತ್ತೆ ಏಟರ್ಸ್ ಗಳು ಏನಾರ ಒಂದು ಟ್ರೋಲ್ ಹುಡುಕ್ತಾ ಇರ್ತಾರೆ ಗುರು. ಅಂದ್ರೆ ನೀವು ಒಬ್ಬರಿಗೆ ಜಸ್ಟ್ 6 ರನ್ ಇಂದ ಸೋತಿದ್ದು, 6 ರನ್ ಇಂದ ಗೆದ್ವೆ ಸೆಕೆಂಡ್ರಿ. ಬಟ್ ಇನ್ನೊಂದು ಹೇಳ್ತೀನಿ, ಹಜಲ್ವುಡ್ ಅವರು ಆಕ್ಚುಲಿ ಆ 22 ರನ್ ಏನ್ ಓಡಿಸ್ಕೊಂಡ್ರು ಗೊತ್ತಾ ಲಾಸ್ಟ್ ಓವರ್ ಅಲ್ಲಿ. ನಿಮ್ಗೆ 2 ಬಾಲ್ ಡಾಟ್ ಆದ್ಮೇಲೆ ಅವರ ಮನುಷ್ಯ ಲೈನ್ ಲೆಂತೆ ಮರ್ತೋಗ್ಬಿಟ್ರು. ಬೇಕೋ ಅಲ್ಲಿ ಹಾಕ್ತಾರೆ, ಹೊಡ್ಕೋಗ್ಬಿಡ್ರಿ. ಏನು ನಾನು ನೋ ಬಾಲ್ ಹಾಕಲ್ಲ, ವೈಡ್ ಹಾಕಲ್ಲ, ಇಲ್ಲೇ ನಾರ್ಮಲ್ ಆಗಿ ಹಾಕ್ತೀನಿ, ನೀನು ಹೊಡಿ ಅಂತ ಬಿಟ್ಟಿದ್ದು. ಅದಕ್ಕೆ ಹೊಡೆದಿದ್ದು ಆಕ್ಚುಲಿ. ನೀವು ಲಾಸ್ಟ್ 3 6 ನೋಡಿದ್ರೆ 1 6 ಮಾತ್ರ ಕಂಫರ್ಟ್ ಸ್ವಲ್ಪ ಕಷ್ಟ ಇತ್ತು. ಬಟ್ ಇನ್ 2 6, ಲಾಸ್ಟ್ 2 ಬಾಲ್ 2 6 ಗೊತ್ತಾ, ಅದು ಈಸಿಯೆಸ್ಟ್ ವೇ ಬಾಲ್ ಹಾಕೊಟ್ಟಿದ್ದು. ಜಾಸ್ತಿ ಹೊಡ್ಕೋಗೋರು, ನನ್ಗೆ ತಲೆ ಕೆಡ್ಸ್ಕೊಳ್ಳಂಗಿಲ್ಲ. ವಿರಾಟ್ ಆಕ್ಚುಲಿ ಅಲ್ಲಿ ಫೋಕಸ್ ಇದ್ ಬರೀ ವಿರಾಟ್ ಕೊಹ್ಲಿ ಅವ್ರು ಹಿಂದೆ ತಿರುಗಿ ನೋಡ್ತಾವ್ರು ಹಿಂಗಂತವ್ರೆ. ಯಾವಾಗ 1 6 ಯಾವಾಗ ಡಾಟ್ ಬಾಲ್ ಆಯ್ತು ಗೊತ್ತಾ, ಬಿಡಿಯೋಲಸ್ ಹಿಂಗ ಇದ್ ಮಾಡ್ಬಿಟ್ಟು ನನ್ನ ಮೇಲೆ ನೋಡ್ಬೇಡಪ್ಪ, ಮುಂದೆ ನೋಡಪ್ಪ, ಸೆಲೆಬ್ರೇಷನ್ ನೀನು ಆಮೇಲೆ ಇದ್ ಮಾಡುವಂತೆ ನೀನು ಸೆಲೆಬ್ರೇಷನ್ ಅಂತ ಹೇಳೋ ಥರ ಇತ್ತು. ಬಟ್ ಎನಿವೇಸ್ ಹೇಟರ್ಸ್ಗಳಿಗೆ ಹೇಳೋದಿಷ್ಟೇ, ಸ್ವಲ್ಪ ಖುಷಿ ಪಡಿ ಗುರು. ನಾವು 18 ವರ್ಷದಿಂದ ಕಪ್ನ ಲಕ್ ಅನ್ನೋದಿಲ್ಲ. ನಾನು ಹೇಳ್ತಾ ಇಲ್ವಾ, ನಮಗೆ ಹಾರ್ಡ್ ವರ್ಕ್ ಅನ್ನೋದೇನಿಲ್ಲ. ಹಾರ್ಡ್ ವರ್ಕ್ ಅನ್ನೋದು ಎಲ್ಲ ಇತ್ತು, ಬಟ್ ಲಕ್ ಅನ್ನೋದಿಲ್ಲ. ಅದು ಎಲ್ಲೋ ಒಂದ್ ಕಡೆ ದೇವ್ರು ನೋಡ್ತಾ ಇರ್ತಾನೆ. ಯಾರೋ ಒಬ್ಬ ವ್ಯಕ್ತಿಗೆ ಒಂದು ಒಳ್ಳೆ ಟೈಮ್ ನೋಡ್ಕೊಂಡು, ಯಾವ್ದೋ ನಾನು ಮತ್ತೆ ಪದೇ ಹೇಳ್ತಾ ಇದ್ದೀನಿ, ಡೈಲಾಗ್ ಐತೆ ಗೊತ್ತಾ, ವಿಷ್ಣುವರ್ಧನ್ ಸರ್ದು. ಒಳ್ಳೆಯವ್ರಿಗೆ ದೇವ್ರು ಕಷ್ಟ ಕೊಡ್ತಾನೆ, ಲಾಸ್ಟ್ ಅಲ್ಲಿ ಕೈ ಹಿಡಿತಾನೆ. ಕೆಟ್ಟವ್ರಿಗೆ ಕೈ ಹಿಡಿದ್ಬಿಟ್ಟು ಆಮೇಲೆ ಲಾಸ್ಟ್ ಅಲ್ಲಿ ಕೈ ಬಿಟ್ಬಿಡ್ತಾನಂತೆ. ಹಂಗೇನೆ ನಮ್ಮ ಒಳ್ಳೆಯವ್ರಿಗೆ, ವಿರಾಟ್ ಕೊಹ್ಲಿ ಅವ್ರಿಗೆ ದೇವ್ರು ಲಾಸ್ಟ್ ಅಲ್ಲಿ ಕೈ 18 ವರ್ಷ ಕಷ್ಟ ಕೊಟ್ಬಿಟ್ಟು ಈಗ 18 ವರ್ಷ ಕೊನೆ ಎಂಡಿಂಗ್ ನಮ್ಗೆ ಖುಷಿ ಕೊಟ್ಟಿದ್ದಾರೆ ದೇವರು. ವಿರಾಟ್ ಕೊಹ್ಲಿ ಅವರು ಕೊಟ್ಟರು. ಸೊ ಆ ವಿರಾಟ್ ಕೊಹ್ಲಿ ಅವರು ಅದನ್ನೆಲ್ಲ ನಮ್ಮ ಫ್ಯಾನ್ಸ್ಗೆ ಡೆಡಿಕೇಟ್ ಮಾಡಿದ್ದಾರೆ. ನನ್ನ ಹಾರ್ಟ್ ಬೆಂಗಳೂರಿಗೆ, ನನ್ನ ಸೋಲು ಬೆಂಗಳೂರಲ್ಲಿದೆ ಅಂತ ಹೇಳ್ಕೊಂಡಿದ್ದಾರೆ. ಅಂಡ್ ಇಷ್ಟೇ ಸಾಕು ನಮ್ಗೆ. ನನ್ನ ಪ್ರಕಾರ ಇನ್ನೊಂದೇನಪ್ಪ ಅಂತಂದ್ರೆ, ಒಂದು ನೆಕ್ಸ್ಟ್ ಬ್ರದರ್ಹುಡ್ ಯಾರ್ದಪ್ಪ ವಿರಾಟ್ ಕೊಹ್ಲಿ ಅವ್ರ ಜೊತೆ ಅಂತಂದ್ರೆ ಫಿಲ್ ಸಾಲ್ಟ್ ಅಂತ ಅನಿಸ್ತದೆ. ಯಾಕಂದ್ರೆ ಅವರ ಸ್ಟೋರಿ ನೋಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಆಕ್ಚುಲಿ ಫಿಲ್ ಸಾಲ್ಟ್ ಅವ್ರದ್ದು ಫೋಟೋ ಹಾಕ್ಬಿಟ್ಟು ನೆಕ್ಸ್ಟ್ ನಿಮ್ಮ ಆಮೇಲೆ ಇನ್ನೊಂದೇನು ಗುರು ನನ್ಗೆ ಶಾಕಿಂಗ್ ಅನ್ಸಿದ್ದು, ಫಿಲ್ ಸಾಲ್ಟ್ ಅವ್ರು ನಿಜ ಗುರು, ನಾನು ಅವ್ರು ಮದುವೆ ಆಗಿಲ್ಲ ಅಂತ ತುಂಬಾ ಜನ ಹೇಳ್ತಾರೆ ಗೊತ್ತಾ. ಅವ್ರು ಲಿವಿಂಗ್ ವಿತ್ ರಿಲೇಶನ್ಶಿಪ್ ಅಲ್ಲಿ ಇರೋದು. ಆಕ್ಚುಲಿ ಮಗು ಆಗಿದೆ, ಅದನ್ನ ಅವ್ರೆ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಜರ್ನಿ ನಿಂದು ಡ್ಯೂಟಿ ಬಂದ್ಬಿಟ್ಟು ಡೈಪರ್ ಚೇಂಜ್ ಮಾಡಕ್ ಹೋಗು ಅಂತ ನಗೋ ಸಿಂಬಲ್ ಹಾಕ್ಬಿಟ್ಟು ಹಾರ್ಟ್ ಸಿಂಬಲ್ ಹಾಕಿದ್ದಾರೆ. ಅಂಡ್ ವೇಬಿ ಡಿವಿಲಿಯರ್ಸ್ ಅವ್ರಿಗೆ ಬಿಸ್ಕೆಟ್ ಅಂತ ಹಾಕ್ಬಿಟ್ಟು ನೀವು ಈಕ್ವಲಿ ಡಿಸರ್ವ್ಡ್ ಇದ್ದೀರಾ ಅಂತ ಹೇಳ್ಬಿಟ್ಟು ಎಬಿ ಡಿವಿಲಿಯರ್ಸ್ ನ ಮೆನ್ಷನ್ ಮಾಡಾಕಿರೋದು ಪರ್ಟಿಕ್ಯುಲರ್ಲಿ. ಇವನ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಆದ್ಮೇಲೆ ಕೃಣಾಲ್ ಪಾಂಡ್ಯ ಅವರು ಒಂದು ಹೇಳಿದ್ದಾರೆ ಏನಂತಂದ್ರೆ, ಲೈಕ್ ನಮ್ಮ ಹತ್ರ ಈಗ 9 ಟ್ರೋಫಿ ಇದೆ ಪಾಂಡ್ಯ ಬ್ರದರ್ಸ್. ಅಂಡ್ ಇವನ್ ಇಮಿಡಿಯೇಟ್ ನೋಡಿ ಗೆದ್ದಿದ ತಕ್ಷಣನೇ ಹಾರ್ದಿಕ್ ಪಾಂಡ್ಯಗೆ ಫೋನ್ ಮಾಡಿದ್ರಂತೆ. ಫೋನ್ ಮಾಡ್ಬಿಟ್ಟು, ಅಂದ್ರೆ ಇವರೇ ಫೋನ್ ಮಾಡಿರೋದು ಆಕ್ಚುಲಿ. ಆಲ್ರೆಡಿ ಅವ್ರ ಹತ್ರ 5 ಕಪ್ ಇದೆ, ನನ್ನ ಹತ್ರ 4 ಕಪ್ ಇದೆ. ಅಂದ್ರೆ ಇವ್ರು ಇನ್ಕ್ಲೂಡಿಂಗ್ 4 ಮಾಡ್ಕೊಂಡಿದ್ರೆ 9 ಕಪ್ ಆಯ್ತು ನಮ್ಮ ಹತ್ರ. ಇವಾಗ ನಮ್ಮ ಪಾಂಡ್ಯ ಬ್ರದರ್ಸ್ ಹತ್ರ 9 ಕಪ್ ಇದೆ ಅಂತ ಪ್ರೈಡ್ ಅಲ್ಲಿ ಹೇಳ್ಕೊಂತಾರೆ.
ಹೌದು ಗುರು, ಯಾವ ರೀತಿ ಇಬ್ರು ಪಾಂಡ್ಯ ಬ್ರದರ್ಸ್ ಅಣ್ಣ ತಮ್ಮಂದಿರು ಬಾಂಧವ್ಯ ಹಂಗೆ ಇದೆ, ಸಕ್ಕದಾಗಿದೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನ್ನ ಟೀಮ್ ಅವ್ರು ನೋಡಿ ಅಥ್ಲೆಟಿಸಮ್ ಹೆಂಗಿದೆ ಅಂತಂದ್ರೆ ಎಲ್ಲಾ ಕಪ್ಪು ಗೆಲ್ತಾ ಇದಾರೆ. ಅಂಡ್ ಎಲ್ಲೋ ಒಂದ್ ಕಡೆ ಹಾರ್ದಿಕ್ ಪಾಂಡ್ಯಗೆ ಅನ್ಲಕ್ಕಿ ಅಂತ ಅನಿಸಿದೆ ಏನಂತಂದ್ರೆ ಅವರು ಫೈನಲ್ ಬರ್ಬೇಕಾಗಿತ್ತು, ಬಟ್ ಸ್ಟಿಲ್ ಪಂಜಾಬ್ ಅವ್ರು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದು, ಅವ್ರನ್ನ ಔಟ್ ಮಾಡಿದ್ದು. ಅಂಡ್ ನಮ್ಮಲ್ಲಿ ಬಂದ್ಬಿಟ್ಟು ನಮ್ಮಲ್ಲೂ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು, ಬಟ್ ಶ್ರೇಯಸ್ ಅಯ್ಯರ್ ಅವರ ವಿಕೆಟ್ ನನ್ನ ಪ್ರಕಾರ ನಿನ್ನೆ ಮ್ಯಾಚ್ ಟರ್ನ್ ಓವರ್ ಎಲ್ಲಿ ಅಂತ ಅನ್ಸಿದೆ ಅಂದ್ರೆ ಶ್ರೇಯಸ್ ಅಯ್ಯರ್ ಅವ್ರ ವಿಕೆಟ್ ಜೊತೆಗೆ ಸ್ಟೋನಿಸ್ ವಿಕೆಟ್, ಎಕ್ಸಾಕ್ಟ್ಲಿ 2 ವಿಕೆಟ್. ಭುವನೇಶ್ವರ್ ಕುಮಾರ್ ಅಂತ ತೆಗೆದಿದ್ದು, ನಮ್ಮ ರಾಮರಾ ಶೆಫರ್ಡ್ ದೈತ್ಯ ಮಾನವ ಅವ್ರು ತೆಗೆದಿದ್ದು. ಟಿಮ್ ಡೇವಿಡ್ ನ ನೆನ್ಸ್ಕೊಳ್ಬೇಕು, ನಾವು ಟಿಮ್ ಡೇವಿಡ್ ನ ಬಿಟ್ಬಿಟ್ಟಿದ್ದೀವಿ. ಹೆಂಗೆ ಹೇಳಿ, ನಾವು ನಿನ್ನೆಯಿಂದ ಯಾರು ಕೂಡ ಮಾತಾಡ್ತಾ ಇಲ್ಲ ಟಿಮ್ ಡೇವಿಡ್ ಬಗ್ಗೆ, ಅವರ ಯಾವ ತರ ಇಂಪ್ಯಾಕ್ಟ್ ಮಾಡಿದ್ರೆ ಎಕ್ಸಾಕ್ಟ್ಲಿ. ಸೊ ನನ್ನ ಪ್ರಕಾರ ಟಿಮ್ ಡೇವಿಡ್ ಅವ್ರು ನಿನ್ನೆ ಮ್ಯಾಚ್ ಅಲ್ಲಿ ಆಡ್ಬೇಕಾಗಿತ್ತು, ಬಟ್ ಎಲ್ಲೋ ಮೇ ಬಿ ಫುಲ್ಲಿ ರಿಕವರಿ ಆಗಿಲ್ದಿರೋ ರೀಸನ್ಗೋಸ್ಕರ ಲಿವಿಂಗ್ ಸ್ಟೋನ್ಗೆ ಚಾನ್ಸ್ ಕೊಟ್ಟಿದ್ದು. ಗುರು ನೀನು ಏನ್ ಚಾನ್ಸ್ ಕೊಟ್ಟಿದ್ದೆ ಅದಕ್ಕೆ ಪ್ರೂವ್ ಮಾಡ್ಕೊಂಡಿದ್ದೆ. 25 ರನ್, ನನ್ನ ಪ್ರಕಾರ ಅದು 50 ರನ್ ಲೆಕ್ಕನೇ ನನಗೆ. ನೀನು ಇನ್ನೂ ಹೊಡಿಬೋದಾಗಿತ್ತು, ಬಟ್ ಎಲ್ಲೋ ಒಂದ್ ಕಡೆ ಅನ್ಫಾರ್ಚುನೇಟ್ಲಿ ಅಂಪೈರ್ಸ್ ಕಾಲ್ ಆಗಿರೋದ್ರಿಂದ ಔಟ್ ಬಂತದ್ದು. ಅದು ಆಕ್ಚುಲಿ ನನ್ಗೆ ಅನ್ಸಿದಂತೆ ಸ್ಟಂಪ್ ಇಂದ ಒಂದ್ ಸ್ವಲ್ಪ ಮಿಸ್ ಆಯ್ತು ಅಂತ ಅನ್ನಿಸ್ತು. ಎನಿವೇಸ್ ನಮ್ಮ ಜಿತೇಶ್ ಶರ್ಮನು ಆಪತ್ ಬಂದವ ಆಗಿ ಪ್ರೂವ್ ಆಗಿದ್ರು. ಅಂಡ್ ಲಿಯಾಮ್ ಲಿವಿಂಗ್ಸ್ಟೋನ್ ಕೂಡ ಅವರಿಂದನೇ ಆಕ್ಚುಲಿ ಒಂದ್ ಸ್ವಲ್ಪ 170 ಅಬೌವ್ ನೋಡಕ್ ಟ್ರೈ ಆಯ್ತು. ಇಲ್ಲ ಅಂತಂದ್ರೆ 190 ಅಲ್ಲ, ನಮಗೆ 180 175 ಲಾಸ್ಟ್ ಆಗ್ತಿತ್ತು. ಎಕ್ಸಾಕ್ಟ್ಲಿ. ಆಮೇಲೆ 200 ಮಾಡ್ಬೋದಾಗಿತ್ತು, ಬಟ್ ಹರ್ಷದೀಪ್ ಸಿಂಗ್ ಬ್ರಿಲಿಯಂಟ್ ಗುರು. ನನ್ನ ಪ್ರಕಾರ ನೆಕ್ಸ್ಟ್ ಫ್ಯೂಚರ್ ಬೆಸ್ಟ್ ಡೆತ್ ಓವರ್ ಸ್ಪೆಷಲಿಸ್ಟ್ ಕುಮಾರ್, ಸಾರಿ ಇವರು ಜಸ್ಪ್ರೀತ್ ಬುಮ್ರಾ ಬಿಟ್ರೆ ಹರ್ಷದೀಪ್ ಸಿಂಗ್ ತುಂಬಾ ಇವರೇ ಅಂತ ಹೇಳಿದ್ದಾರೆ. ಅದೇ ತರ ಹಾಕಿದ್ರು ನಿನ್ನೆ ಲಾಸ್ಟ್ ಓವರ್ ಅಲ್ಲಿ. ಅಂಡ್ ಗೈಸ್, ಈಗ ಕಮಿಂಗ್ ಬ್ಯಾಕ್ ಟು ವಿಕ್ಟ್ರಿ ಪ್ಯಾರೇಡ್ ಅಲ್ಲಿ ಎಲ್ಲಿ ನೋಡ್ಬೋದು ನಾವು? ನಾವಲ್ಲಿ ಹೋಗಕ್ಕಾಗಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ವಿಧಾನಸೌಧ ಹತ್ರ ಹೋಗಕ್ಕಾಗಲ್ಲ ಅಂತಂದ್ರೆ ಮನೇಲೆ ಕುತ್ಕೊಂಡು ನೋಡ್ಬೋದು ನೀವು. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನೋಡ್ಬೋದು. ಅಂಡ್ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ಲೈವ್ ಸ್ಟ್ರೀಮ್ ಆಗುತ್ತೆ, 3:30 ಸ್ಟಾರ್ಟ್ ಆಗುತ್ತೆ ಗೈಸ್. ಕನ್ನಡದವ್ರು ಇರುತ್ತೆ, ಎಕ್ಸಾಕ್ಟ್ಲಿ ನಮ್ಮ ಕನ್ನಡದಲ್ಲಿ ಲೈವ್ ಪ್ಯಾರೇಡ್ ಇರುತ್ತೆ. ಮೇ ಬಿ ಹಾಟ್ ಸ್ಟಾರ್ ಇಂಗ್ಲೀಷಲ್ಲೂ ತೋರಿಸ್ಬೋದೇನೋ ಗೊತ್ತಿಲ್ಲ, ಬಟ್ ಅದು ಅವ್ರು ಇನ್ನೂ ಸದ್ಯಕ್ಕೆ ಅಫಿಷಿಯಲಿ ಅನೌನ್ಸ್ ಮಾಡಿಲ್ಲ. ಕನ್ನಡದಲ್ಲಿ ಇರುತ್ತೆ. ಅಂಡ್ ಜೊತೆಗೆ ಇನ್ನೂ ಮೇನ್ ಅಫಿಷಿಯಲಿ ಅನೌನ್ಸ್ ಮಾಡಿರೋದು ಯಾರಪ್ಪ ಅಂದ್ರೆ ಜಿಯೋ ಹಾಟ್ ಸ್ಟಾರ್ ಮತ್ತೆ ಜಿಯೋ ಸಿನಿಮಾದಲ್ಲಿ ಎರಡರಲ್ಲೂ ಕೂಡ ನೀವು ಆಪ್ ಅಲ್ಲಿ ನೋಡ್ಕೊಳ್ಬಹುದು. ಸೊ ಗೈಸ್, ನಿಮ್ಗೆ ಅನಿಸಿದೆ ವಿಕ್ಟ್ರಿ ಪರೇಡ್ಗೆ ನೀವು ಹೋಗ್ತೀರಾ ಇಲ್ವಾ? ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೂ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.